77ರಿಂದ ಸಂಪೂರ್ಣವಾಗಿ ಭಾಗವಾಗಲು ಇಲ್ಲಿ 11158ಕ್ಕೆ ಕೆಳಗಿನ ಯಾವ ಸಂಖ್ಯೆಯನ್ನು ಕೂಡಿಸಬೇಕು? ನಾವು ಈ ಸಂಖ್ಯೆಯು 77ರಿಂದ ಭಾಗವಾದರೆ ಸಂಪೂರ್ಣವಾಗಿ ಭಾಗವಾಗಲು ಯಾವ ಸಂಖ್ಯೆಯನ್ನು ಕೂಡಿಸಿದರೆ ಅದು ಸಂಪೂರ್ಣ ಭಾಗವಾಗುತ್ತೆ ಅಂತ ನಾವು ಕಂಡುಹಿಡಿಯೋಣ. ಓಕೆ, ಇಲ್ಲಿ ನಾವು 11158ನ್ನು 77ರಿಂದ ಭಾಗಿಸಿದಾಗ, ಅಂದರೆ ಭಾಗಾಕಾರ ಮಾಡಿದಾಗ, ಭಾಗಿಸಿದಾಗ ಶೇಷ 70 ಬರುತ್ತದೆ. ಇಲ್ಲಿ ಶೇಷ 70 ಬರುತ್ತದೆ. ಓಕೆ, ಇಲ್ಲಿ ನೋಡಿ ನಾವು 77ರಿಂದ ಭಾಗಾಕಾರ ಮಾಡಬೇಕು. ಶೇಷ 70 ಬಂದಿದೆ, ಅಂದರೆ 77 ಮೈನಸ್ 70. ಇದರ ವ್ಯತ್ಯಾಸ ನೋಡಿ, ಇಲ್ಲಿ ವ್ಯತ್ಯಾಸ 7 ಇದೆ. ಅಂದರೆ ನಮ್ಮ ಕೂಡಿಸಬೇಕಾದ ಸಂಖ್ಯೆ ಬಹಳ ಸರಳವಾದದ್ದು, ಸಂಖ್ಯೆ 7. ನಾವು 7ಅನ್ನು ಕೂಡಿಸಿದರೆ ಈ ಸಂಖ್ಯೆಗೆ 77ರಿಂದ ಸಂಪೂರ್ಣವಾಗಿ ಭಾಗವಾಗುತ್ತದೆ. ಅಂದರೆ ಕೂಡಿಸಬೇಕಾದ ಸಂಖ್ಯೆ 7.